ಕೆಮ್ಮು, ನೆಗಡಿ, ಅಲರ್ಜಿ, ಪದೇ ಪದೇ ಜ್ವರ ಬರ್ತಕ್ಕಂಥ ಇಂಥ ನೂರಾರು ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಇಂತಹ ಸಮಸ್ಯೆಗಳು ಎದುರಾದವು ಅಂತ ಹೇಳಿದ್ರೆ ಅದು ಜೀವನ ಪರ್ಯಂತರವಾಗಿ ಮಕ್ಕಳಿಗೆ ಅದು ಕಾಡ್ತಾ ಹೋಗ್ತದೆ. ಮಕ್ಕಳು ಸರಿಯಾದ ಸಮಯಕ್ಕೆ ಊಟ ಮಾಡ್ತಾ ಇಲ್ಲ ಅಂದರೆ ಮೊಳಕೆ ಕಾಳುಗಳನ್ನು ಕೊಡ್ಬೋದು, ಕುದಿಸಿ ಡ್ರೈ ಫ್ರೂಟ್ಸಿಂದ ಉಂಡೆ ತಯಾರಿಸಿ ಕೊಡ್ಬೋದು. ನನ್ನ ಮಗು ಸರಿಯಾಗಿ ಊಟನೇ ಮಾಡಲ್ಲ, ಜ್ಯೇಷ್ಠ ಮಧು ಅಂತ ಸಿಗುತ್ತೆ. ಸಪ್ತ ಧಾತುವಿನ ವ್ಯವಸ್ಥೆ, ತ್ರಿದೋಷಗಳ ವ್ಯವಸ್ಥೆ, ಪಂಚಮಹಾಭೂತಗಳ ವ್ಯವಸ್ಥೆ, ಇವೆಲ್ಲ ವ್ಯವಸ್ಥೆಗಳು ಕೂಡ ಶರೀರದಲ್ಲಿ ಸಮತೋಲನದಲ್ಲಿ ಇರ್ತವೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆತ್ಮೀಯರೇ, ಇವತ್ತಿನ ಸಂಚಿಕೆಯಲ್ಲಿ ಮಕ್ಕಳ ಜೀರ್ಣಶಕ್ತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ನೋಡೋಣ. ಭಾಳ ಜನ ಮಕ್ಕಳಲ್ಲಿ ಜೀರ್ಣಶಕ್ತಿಯ ಸಮಸ್ಯೆಯಿಂದಾಗಿ ಚಿಕ್ಕ ವಯಸ್ಸಿನಲ್ಲೇ BP, ಶುಗರು, ಥೈರಾಯ್ಡು, ಕೊಲೆಸ್ಟ್ರಾಲು, ಕಿಡ್ನಿ ಸಮಸ್ಯೆ, ಹೃದಯದ ಸಮಸ್ಯೆ, ಚರ್ಮ ವ್ಯಾಧಿಗಳು, ಇಮ್ಯುನಿಟಿಯ ಸಮಸ್ಯೆಗಳು, ಕೆಮ್ಮು, ನೆಗಡಿ, ಅಲರ್ಜಿ, ಪದೇ ಪದೇ ಜ್ವರ ಬರ್ತಕ್ಕಂಥ ಇಂಥ ನೂರಾರು ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಮುಖ್ಯವಾಗಿ ಸರ್ವ ವ್ಯಾಧಿಗಳ ಕಾರಣವೇ ನಮ್ಮ ಅಗ್ನಿ ವಿಕಾರ ಅಂತ ಆಯುರ್ವೇದ ಶಾಸ್ತ್ರ ಹೇಳ್ತದೆ. ಶಾಂತೋ ಅಗ್ನಿ ಮೃಯತೆ, ಅಗ್ನಿ ಶಾಂತವಾದರೆ ಮನುಷ್ಯ ಸಾಯ್ತಾನೆ. ಬಾಲ್ಯದಲ್ಲಿಯೇ ಮಕ್ಕಳ ಅಗ್ನಿ ಒಂದು ವಿಕಾರ ಆಯಿತು ಅಂತ ಹೇಳಿದ್ರೆ, ಅಗ್ನಿಯಲ್ಲಿ ಒಂದು ಸಮಸ್ಯೆಗಳು, ಮಂದಾಗ್ನಿ ಆಗಿರ್ಬೋದು, ತೀಕ್ಷ್ಣ ಅಗ್ನಿ ಆಗಿರ್ಬೋದು, ಅಥವಾ ವಿಷಮ ಅಗ್ನಿ ಆಗಿರ್ಬೋದು, ಇಂತಹ ಸಮಸ್ಯೆಗಳು ಎದುರಾದವು ಅಂತ ಹೇಳಿದ್ರೆ ಅದು ಜೀವನ ಪರ್ಯಂತರವಾಗಿ ಮಕ್ಕಳಿಗೆ ಅದು ಕಾಡ್ತಾ ಹೋಗ್ತದೆ. ಅದು ಅವರ ಆರೋಗ್ಯದ ಮೇಲೆ ಮತ್ತು ಅವರ ಆಯಸ್ಸಿನ ಮೇಲೆ ಪರಿಣಾಮವನ್ನು ಬೀರ್ತದೆ. ಹಾಗಾಗಿ ಈ ಒಂದು ಸಮಸ್ಯೆ ಉಳ್ಳವರು ಪ್ರಾರಂಭದಲ್ಲಿ ಆ ಸಮಸ್ಯೆಗಳನ್ನು ಸರಿಯಾಗಿ ಪತ್ತೆ ಹಚ್ಚಿ, ಮಕ್ಕಳು ಸರಿಯಾದ ಸಮಯಕ್ಕೆ ಊಟ ಮಾಡ್ತಾ ಇಲ್ಲ ಅಂದರೆ, ಮಕ್ಕಳಿಗೆ ತುಂಬ ರೊಟ್ಟಿ, ಅನ್ನ, ಇಂಥ ಮನೆಯಲ್ಲಿ ಮಾಡಿರ್ತಕ್ಕಂಥ ಪದಾರ್ಥಗಳು ಸೇರ್ತಾ ಇಲ್ಲ ಅಂದರೆ, ಫಾಸ್ಟ್ ಫುಡ್ಡು, ಜಂಕ್ ಫುಡ್ಗಳಿಗೆ ಮಕ್ಕಳು ಅಡಿಕ್ಟ್ ಆಗಿದಾವಂದರೆ ಅವರಲ್ಲಿ ಅಗ್ನಿವಿಕಾರ ಆಗಿದೆ ಅಂತ ಅರ್ಥ. ಅಗ್ನಿವಿಕಾರ ಆಗಲಿಕ್ಕೆ ಕಾರಣ ಅಂದರೆ ಮಕ್ಕಳಿಗೆ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಗಳನ್ನು ಕೊಡೋದು, ಬೇಕ್ರಿ ಪದಾರ್ಥಗಳನ್ನ, ಐಸ್ ಕ್ರೀಮು, ಚಾಕ್ಲೇಟು, ಬಿಸ್ಕೆಟು, ಕೋಲ್ಡ್ ಡ್ರಿಂಕ್ಸು ಇವೆಲ್ಲ ಕುಡಿಸೋದ್ರಿಂದ ಮಕ್ಕಳಿಗೆ ಅಗ್ನಿವಿಕಾರ ಆಗುತ್ತೆ. ಸಣ್ಣ ಸಣ್ಣ ಮಕ್ಕಳಲ್ಲಿ ಕರುಳಿನ ಕ್ಯಾನ್ಸರ್ ಬರಲಿಕ್ಕೆ ಇದು ಮುಖ್ಯ ಕಾರಣ ಆಗ್ತದೆ. ಕಿದ್ವಾಯಿ ಅಂತ ದೊಡ್ಡ ದೊಡ್ಡ ಆಸ್ಪತ್ರೆಗಳು ಮಕ್ಕಳಲ್ಲಿ ಕರುಳಿನ ಕ್ಯಾನ್ಸರ್ ಹೆಚ್ಚಾಗ್ತಾ ಇದೆ ಅಂಥೇಳಿ ವರದಿ ಮಾಡ್ತಾ ಇದ್ದಾವೆ. ಇದೆಲ್ಲ ನೋಡಿದಾಗಲೂ ಕೂಡ ನಾವು ಇನ್ನೂ ಮಕ್ಕಳಿಗೆ ಬ್ರೆಡ್ಡು, ಬಿಸ್ಕಿಟ್ಟು, ಐಸ್ ಕ್ರೀಮು, ಚಾಕ್ಲೇಟು, ಕೋಲ್ಡ್ ಡ್ರಿಂಕ್ಸ್ ಎಲ್ಲ ಕೊಡ್ತಾ ಇದ್ದೇವೆ ಅಂದರೆ ನಮ್ಮ ಮಕ್ಕಳ ಮಾರಣ ಹೋಮಕ್ಕೆ ನಾವೇ ಕಾರಣ ಆಗ್ತೇವೆ. ಅದಕ್ಕೆ ಅಂತ ಒಂದು ಕೆಟ್ಟ ಒಂದು ಮನಸ್ಥಿತಿಯನ್ನು ನಾವು ದೂರ ಮಾಡಲೇಬೇಕಾಗಿದೆ. ಚಿಕ್ಕ ವಯಸ್ಸಲ್ಲಿ ಮಕ್ಕಳು ಏನಾದ್ರು ತಿನ್ಲಿಕ್ಕೆ ಕೇಳ್ತವೆ, ಮತ್ತೇನು ಕೊಡಬೇಕು ಅಂತ ಕೇಳಿದ್ರೆ ಮೊಳಕೆ ಕಾಳುಗಳನ್ನು ಕೊಡ್ಬೋದು, ಕುದಿಸಿ. ಕಾರ್ನನ್ನು ಮನೆಯಲ್ಲಿ ಕುದಿಸಿ ಕೊಡ್ಬೋದು. ಹಾಗೆ ಚಕ್ಕಲಿ, ನಿಪ್ಪಟ್ಟು, ಒಬ್ಬಟ್ಟು, ಕೋಡ್ಬಳೆ, ಆಮೇಲೆ ಬರ್ಫಿಗಳನ್ನು ಮಾಡ್ಬೋದು, ಶೇಂಗಾ ಬರ್ಫಿ, ಉಂಡೆಗಳನ್ನು ಮಾಡ್ಬೋದು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಉಂಡೆಗಳು, ವಿಭಿನ್ನ ಪ್ರಕಾರದ ಉಂಡೆಗಳನ್ನು ತಯಾರಿಸ್ತಾರೆ. ಎಳ್ಳುಂಡೆ, ಶೇಂಗಾದ ಉಂಡೆ, ಆಮೇಲೆ ಚುರುಮುರಿ ಉಂಡೆ, ಹೀಗೆ ಹಲವಾರು ಪ್ರಕಾರದಲ್ಲಿ ಲಾಡು ಅಂತ ಏನು ಕರೀತೀರಿ ಉಂಡೆಗಳನ್ನು ತಯಾರಿಸಿ ಮಕ್ಕಳಿಗೆ ಕೊಡಬಹುದು. ಡ್ರೈ ಫ್ರೂಟ್ಸಿಂದ ಉಂಡೆ ತಯಾರಿಸಿ ಕೊಡ್ಬೋದು. ಈ ರೂಢಿಯನ್ನು ಮಕ್ಕಳಿಗೆ ಹಾಕೋದ್ರಿಂದ ಮಕ್ಕಳು ಅದೇ ರೀತಿ ಬೆಳೀತವೆ. ನೀವು ಜಂಕ್ ಫುಡ್ ರೂಢಿ ಹಾಕೋದ್ರಿಂದ ಇದನ್ನು ಕೊಟ್ಟರೆ ಮತ್ತೆ ನೆಕ್ಸ್ಟ್ ಅವು ತಿನ್ನೋದಕ್ಕೆ ಮನಸ್ಸು ಕೂಡ ಮಾಡಲ್ಲ. ಅದಕ್ಕೆ ಪ್ರಾರಂಭದಲ್ಲೇ ಬೆಳೆವ ಸಿರಿಯನ್ನು ಮೊಳಕೆಯಲ್ಲೇ ಕಾಣುವಂದಂಗೆ ಮೊದಲಿನಿಂದನೇ ಇಂಥ ರೂಢಿ ಹಚ್ಚಿ. ನಾವು ಈ ಮಾತನ್ನು ಹೇಳ್ತಿದ್ದೇವೆ. ಯಾಕೆ ಹೇಳ್ತಿದ್ದೇವೆ, ಇಷ್ಟು ಅನುಭವದಿಂದ ಯಾಕೆ ಹೇಳ್ತಂದರೆ, ನಮ್ಮ ಮನೆಯಲ್ಲೂ ಮಕ್ಕಳಿದ್ದಾವೆ. ಆ ಮಕ್ಕಳಿಗೆ ನಾವು ಇದನ್ನೇ ರೂಢಿ ಮಾಡಿರೋದ್ರಿಂದ ಯಾರಾದರೂ ಬ್ರೆಡ್ಡು, ಬಿಸ್ಕಿಟ್ಟು, ಚಾಕ್ಲೇಟ್ ಕೊಟ್ಟರೆ ಅವು ಮಕ್ಕಳು ಡಸ್ಟ್ಬಿನ್ಗೆ ಹಾಕ್ತಾವೆ ಅದನ್ನು ತಗೊಂಡು, ಅಂದರೆ ತಿನ್ನೋದಿಲ್ಲ. ಅದಕ್ಕೆ 3 ವರ್ಷದ ಬುದ್ಧಿ 100 ವರ್ಷದವರೆಗೂ ಅನ್ನೋಂಗೆ ನಾವು ಮಕ್ಕಳಿಗೆ ಪ್ರಾರಂಭದಲ್ಲೇ ಇಂಥ ರೂಢಿಯನ್ನು ಹಾಕೋದ್ರಿಂದ ಮಕ್ಕಳ ಆರೋಗ್ಯ ಭಾಳ ಅದ್ಭುತವಾಗಿರ್ತದೆ. ಮತ್ತು ಈಗಾಗಲೇ ಇಂತಹ ತಪ್ಪುಗಳನ್ನು ಮಾಡಿ ಮಕ್ಕಳಲ್ಲಿ ಸಮಸ್ಯೆ ಎದುರಾಗಿದೆ, ನನ್ನ ಮಗು ಸರಿಯಾಗಿ ಊಟನೇ ಮಾಡಲ್ಲ ಅಂತ ಒಂದು ಕಂಪ್ಲೇಂಟ್ ಇರ್ತದೆ. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ, ಜ್ಯೇಷ್ಠ ಮಧು ಅಂತ ಸಿಗುತ್ತೆ.
ಗ್ರಂಥಿಗೆ ಅಂಗಡಿಯಲ್ಲಿ ಅದರ ಬೇರೆ ತೆಗೆದುಕೊಂಡು ಬನ್ನಿ ಬೇಕಾರೆ. ಅದನ್ನು ನೀವೇನು ಮಾಡಬೇಕಂದ್ರೆ ಸಾಣಿ ಕಲ್ಲಲ್ಲಿ ತೇಯಬೇಕು. ನಿಂಬೆ ರಸದೊಂದಿಗೆ ಆ ಜ್ಯೇಷ್ಠ ಮಧುವನ್ನು ಚೆನ್ನಾಗಿ ತೆಗೆದು ಅದನ್ನು ಮಕ್ಕಳಿಗೆ ತಿನ್ನಿಸ್ಬೇಕು 1 ಚಮಚ. ಅಥವಾ ಅದೇ ಜ್ಯೇಷ್ಠ ಮಧುವನ್ನು ನೀವು ಎಳ್ನೀರಿನೊಂದಿಗೆ ತೆಗೆದು 2 ಚಮಚ ಅದರ ಒಂದು ಪೇಸ್ಟನ್ನು ಮಾಡಿ, ದೊಡ್ಡವರಿದ್ದರೆ 2 ಚಮಚ, ಸಣ್ಣ ಮಕ್ಕಳಿದ್ರೆ 1 ಚಮಚ ಅಥವಾ ಅರ್ಧ ಚಮಚ ಆ ವಯೋಮಾನಕ್ಕೆ ಅನುಗುಣವಾಗಿ ಕೊಡಬೇಕು. ಜ್ಯೇಷ್ಠ ಮಧು, ಅತಿ ಮಧುರ, ಎಷ್ಟಿ ಮಧು ಅಂತ ಕೂಡ ಕರೀತಾರೆ. ಹೀಗೆ ಮಾಡ್ಬೋದು. ಇಲ್ಲ ಅಂದರೆ ಜೀರಿಗೆ, ಓಂ ಕಾಳು ಅದನ್ನು ಏನು ಮಾಡಬೇಕು ಅಂತ ಹೇಳಿದರೆ ಪುಡಿ ಮಾಡಬೇಕು. ಸಮ ಪ್ರಮಾಣದಲ್ಲಿ ಪುಡಿ ಮಾಡಿ ಅದನ್ನೇನು ಮಾಡಬೇಕಂತ ಹೇಳಿದರೆ ಬೆಲ್ಲದ ಜೊತೆಗೆ, ಆ ಪುಡಿಯ ಸಮ ಪ್ರಮಾಣದಷ್ಟೇ ಬೆಲ್ಲ ತೆಗೆದುಕೊಳ್ಳಿ. ಬೆಲ್ಲದ ಜೊತೆಗೆ ಏನು ಮಾಡಿ ಸಣ್ಣ 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 ಉಂಡೆ ಮಾಡಿರಿ. ಆ ಉಂಡೆಯನ್ನು ಮಕ್ಕಳಿಗೆ ನೀವು ಕೊಡಬೇಕು. ಅದನ್ನು ನುಂಗಾದ್ರೂ ನುಂಗ್ತವೆ, ತಿಂದಾದರೂ ತಿಂತವೆ. ಎಷ್ಟು ಗಾತ್ರದ ಉಂಡೆ ಮಾಡಿಡಬೇಕಂದ್ರೆ ಈ ಗೋಲಿಗುಂಡ ಮಾಡ್ತಿದ್ದಲ್ಲ, ಮೊದಲು ಗೋಲಿಗುಂಡ ಆಟ ಆಡ್ತಿದ್ದಲ್ಲ ಅಷ್ಟು ಗಾತ್ರ. ಅಂದರೆ ಒಂದು 5-6 ಕಡಲೆಕಾಳು ಸೇರಿದ್ರೆ ಎಷ್ಟು ಗಾತ್ರ ಆಗುತ್ತಲ್ಲ ಅಷ್ಟು ಗಾತ್ರದ ಉಂಡೆ. ಇಲ್ಲ ಪುಟ್ಟ ಉಂಡೆಗಳಾದರೆ ಕಡಲೆಕಾಳು ಗಾತ್ರದಷ್ಟಾದರೆ ಒಂದು 5-6 ಕೊಡ್ಬೋದು. ಈ ಥರ ಆ ಒಂದು ಉಂಡೆಗಳನ್ನು ಮಕ್ಕಳಿಗೆ ಕೊಡೋದ್ರಿಂದ ಅದ್ಭುತವಾಗಿ ಜೀರ್ಣಶಕ್ತಿ ಹೆಚ್ಚಿಗೆ ಆಗುತ್ತೆ. ಇಲ್ಲ ಅಂದರೆ ಒಣಶುಂಠಿ ಪುಡಿ, ಜೀರಿಗೆ ಮತ್ತು ಓಂ ಕಾಳು ಮತ್ತು ಸೋಂಪು ಕಾಳು ಈ ಕಾಂಬಿನೇಷನನ್ನು ಎಲ್ಲವೂ ಸಮ ಪ್ರಮಾಣದಲ್ಲಿ ಬೆರೆಸಿ ಅದನ್ನು ಪುಡಿ ಮಾಡಿ ಇಟ್ಕೊಳ್ಬೇಕು. ಆ ಪುಡಿಯನ್ನು ಏನು ಮಾಡಬೇಕಂದ್ರೆ 1 ಲೋಟ ನೀರಿಗೆ ಹಾಕಿ ಕುದಿಸಿ 1 ಚಮಚ ಅದನ್ನು ಅರ್ಧ ಲೋಟ ಅಥವಾ 1/4 ಲೋಟಗೆ ಇಳಿಸ್ಬೇಕು. ಆಮೇಲೆ ಅದನ್ನು ಆರಿಸ್ಬೇಕು. ಆರಿಸಿದ ಮೇಲೆ ಅದರಲ್ಲಿ 1 ಚಮಚ ಜೇನನ್ನು ಬೆರೆಸಿ ಮಕ್ಕಳಿಗೆ ಕೊಟ್ಟು ನೋಡಿ, ಅದ್ಭುತವಾಗಿ ಮಕ್ಕಳ ಜೀರ್ಣಶಕ್ತಿ ಹೆಚ್ಚಿಗೆ ಆಗುತ್ತೆ. ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಹಸಿ ಶುಂಠಿ ರಸ ಮಕ್ಕಳಿಗೆ ಪಾನಕ ಥರ ಮಾಡಿ ಕುಡಿಸೋ ರೂಢಿ ಮಾಡಿ. ಹಸಿ ಶುಂಠಿ ರಸ 1 ಚಮಚ, ನಿಂಬೆಹಣ್ಣಿನ ರಸ 1 ಚಮಚ, 2 ಚಿಟಿಕೆ ಹಿಂಗು, 2 ಚಿಟಿಕೆ ಕಾಳು ಮೆಣಸು ಇವೆಲ್ಲವನ್ನು 50 ml ನೀರಿನಲ್ಲಿ ಮಿಶ್ರಣ ಮಾಡಿ ಅದರಲ್ಲಿ ಒಂಚೂರು ಬೆಲ್ಲ ಅಥವಾ ಒರಿಜಿನಲ್ ಕಲ್ಲು ಸಕ್ಕರೆ ಇದ್ದರೆ ಕಲ್ಲು ಸಕ್ಕರೆ ಬೆರೆಸಬೇಕು. ರುಚಿಗೆ ತಕ್ಕಷ್ಟು ಸ್ವಲ್ಪ ಸೈಂದ ಒಲವಣ ಹಾಕಿ ಮಕ್ಕಳಿಗೆ ಕುಡಿಸಿದ್ರೆ ಅದ್ಭುತವಾಗಿ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ. ದಿನಕ್ಕೆ 2 ಬಾರಿ ಕುಡಿಸಿ. ಹೀಗೆ ಇವೆಲ್ಲವನ್ನು ನ್ಯಾಚುರಲ್ ಆಗಿಯೇ ಮಕ್ಕಳಿಗೆ ನೀವು ಮನೆಯಲ್ಲಿ ತಯಾರು ಮಾಡಿ ಕೊಡೋದ್ರಿಂದ ಮಕ್ಕಳಲ್ಲಿ ಜೀರ್ಣಶಕ್ತಿ ತುಂಬ ಚೆನ್ನಾಗಾಗುತ್ತೆ. ಮಕ್ಕಳ ಜೀರ್ಣಶಕ್ತಿ ಚೆನ್ನಾಗಾಯಿತು ಅಂತಂದರೆ ಮಕ್ಕಳಲ್ಲಿ ಹಾರ್ಮೋನ್ ವ್ಯವಸ್ಥೆ, ಜೀರ್ಣಾಂಗ ವ್ಯವಸ್ಥೆ, ಆಮೇಲೆ ಶ್ವಾಸ ಪ್ರಶ್ವಾಸದ ವ್ಯವಸ್ಥೆ, ಮಾಂಸಖಂಡಗಳ ವ್ಯವಸ್ಥೆ, ನರಮಂಡಲಗಳ ವ್ಯವಸ್ಥೆ, ಸಪ್ತಧಾತುವಿನ ವ್ಯವಸ್ಥೆ, ತ್ರಿದೋಷಗಳ ವ್ಯವಸ್ಥೆ, ಪಂಚಮಹಾಭೂತಗಳ ವ್ಯವಸ್ಥೆ, ಇವೆಲ್ಲ ವ್ಯವಸ್ಥೆಗಳು ಕೂಡ ಶರೀರದಲ್ಲಿ ಸಮತೋಲನದಲ್ಲಿ ಇರ್ತವೆ. ಇಲ್ಲಾಂದರೆ ಇವು ಅಸಮತೋಲನ ಆಯಿತು ಅಂತ ಹೇಳಿದ್ರೆ ರೋಗಗಳು ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಮಕ್ಕಳಿಗೆ ಏನಾದರೂ ಅಂಥ ಆರೋಗ್ಯದ ಸಮಸ್ಯೆಗಳಿದ್ದರೆ, ಮಕ್ಕಳು ಸರಿಯಾಗಿ ಊಟ ಮಾಡ್ತಾಯಿಲ್ಲ, ಇಷ್ಟೆಲ್ಲ ಮಾಡಿದರು ಅಂದರೆ ಏನಾದರೂ ದೋಷದಲ್ಲಿ ವಿಪರೀತವಾಗಿ ದೃಷ್ಟಿಯಾಗಿರುತ್ತೆ. ಅಂಥವರಿಗಾಗಿ ಆಯುರ್ವೇದದಲ್ಲಿ ಹಲವಾರು ಔಷಧಿಗಳಿದ್ದಾವೆ. ಆಯುರ್ವೇದ ವೈದ್ಯರ ಸಲಹೆಗೆ ಅನುಸಾರವಾಗಿ ಔಷಧಿಗಳನ್ನ ಕೊಡೋದ್ರಿಂದ ಮಕ್ಕಳ ಆರೋಗ್ಯ ಚೆನ್ನಾಗಾಗುತ್ತೆ, ಜೀರ್ಣಶಕ್ತಿ ಚೆನ್ನಾಗಿ ಆಗುತ್ತೆ. ನೀವು ನಮ್ಮ ಆಶ್ರಮಕ್ಕೆ ನೇರವಾಗಿ ಭೇಟಿ ಮಾಡಿ ಅಂಥ ಸಮಸ್ಯೆಗಳಿದ್ದಲ್ಲಿ ನಮ್ಮ ವೈದ್ಯರನ್ನು ಅಥವಾ ನಮ್ಮನ್ನು ಕೂಡ ಭೇಟಿ ಮಾಡ್ಬೋದು. ಜೊತೆಗೆ ನಮ್ಮ ಆಯುರ್ವೇದ ಕೇಂದ್ರದಲ್ಲಿ 5 ದಿನದ ಯೋಗ ಶಿಬಿರ ನಡೀತಾ ಇದೆ. ಅಲ್ಲಿ ಆರೋಗ್ಯದ ಸಮಸ್ಯೆಗಳಿಂದ ಬಳಲ್ತಾ ಇರೋರು, ಮುಂದೆ ಆರೋಗ್ಯದ ಸಮಸ್ಯೆಗಳು ಬರಬಾರ್ದು ಅನ್ನೋರು ಶಿಬಿರದಲ್ಲಿ ಭಾಗವಹಿಸೋದ್ರ ಮೂಲಕ ಅದರ ಪ್ರಯೋಜನವನ್ನು ಪಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.